ನಾವು ಉದ್ದೇಶಪೂರ್ವಕವಾಗಿ ಮತದಾರರನ್ನ ಕೈಬಿಟ್ಟಿಲ್ಲ. ಮತದಾರರ ಪಟ್ಟಿ ಪರಿಷ್ಕರಣೆ ನಿರಂತರವಾಗಿರುತ್ತೆ. ಕಾಂಗ್ರೆಸ್ ಮುಖಂಡರ ಆರೋಪಕ್ಕೆ ಜಿಲ್ಲಾಧಿಕಾರಿಗಳ ಪ್ರತಿಕ್ರಿಯೆ ಇದು. ಉದ್ದೇಶಪೂರ್ವಕವಾಗಿ ನಾವು ಮತದಾರರನ್ನ ಕೈಬಿಟ್ಟಿಲ್ಲ, ಮತದಾರರ ಪಟ್ಟಿ ಪರಿಷ್ಕರಣೆ ನಿರಂತರವಾಗಿರುತ್ತೆ ಅಂತ ಜಿಲ್ಲಾಧಿಕಾರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಸಾವಿಗೀಡಾಗಿರುವಂತವರ ಮಾಹಿತಿಯನ್ನ ಪಡೆದು ಕಡಿತಗೊಳಿಸ್ತಾರೆ. 18 ವರ್ಷ ತುಂಬಿದವರ ಸೇರ್ಪಡೆ ಪ್ರಕ್ರಿಯೆ ಕೂಡ ನಡೆದಿರುವಂತದ್ದು ಅಂತ ಹೇಳ್ತಾ ಇದ್ದಾರೆ. ಅವರು ಡಿಲೀಟ್ ಆಗಿರುವಂತ ಮತದಾರರ ಮಾಹಿತಿ ನೀಡಿದ್ರೆ ಸೇರ್ಪಡೆ ಮಾಡಲಾಗುತ್ತೆ. ಸೇರ್ಪಡೆಗೆ 1 ತಿಂಗಳು ಕಾಲಾವಕಾಶವನ್ನ ನೀಡಲಾಗಿದೆ ಅಂತ ಡಿಸಿ ಹೇಳ್ತಾ ಇದ್ದಾರೆ. ರಾಯಚೂರು ಜಿಲ್ಲಾಧಿಕಾರಿ ಚಂದ್ರಶೇಖರ ನಾಯಕ್ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತದ್ದು. ಇದಕ್ಕೆ ಸ್ಪಷ್ಟನೆ ಕೊಡೋದ್ರ ಜೊತೆಗೆ ಈಗ ಅವರು ಬಹುದೊಡ್ಡ ಆರೋಪ ಮಾಡ್ತಾ ಇರೋದು 40,000 ಮತದಾರರ ಹೆಸರು ಕೈ ಬಿಡಲಾಗಿದೆ ಅಂತ. ಇದು ಕೂಡ ಸೀರಿಯಸ್ ಇಶ್ಯೂನೇ. ಬೆಂಗಳೂರಿನಲ್ಲೂ ಕೂಡ ಇದೇ ಆರೋಪಗಳಿರುವಂತದ್ದು. ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. 50,000 ವೋಟರ್ಸ್ ಹೆಸರುಗಳನ್ನ ಕೈ ಬಿಡಲಾಗಿದೆ ಅಂತ ಒಂದೊಂದು ಕ್ಷೇತ್ರದಲ್ಲೂ ಕೂಡ. ನೋಡಿ, ಈಗ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲೆಕ್ಷನ್ ಡ್ರಾಫ್ಟ್ ರೋಲ್ ಅನ್ನುವಂಥ ಪ್ರೊಸೀಜರು ಕಂಟಿನ್ಯೂಸ್ಲಿ ನಡೀತಿರ್ತದೆ. ಲಾಸ್ಟ್ ಅನೌನ್ಸ್ ಆಗಿರೋ ಅಂಥದ್ದು ಜನವರಿಯಲ್ಲಿ ಡ್ರಾಫ್ಟ್ ರೋಲ್ ಪಬ್ಲಿಷ್ ಆಯಿತು. ಅದಾದಮೇಲೆ ಡಿಲೀಟ್ ಆಗಿರ್ತವೆ, ಅಡಿಷನ್ಸ್ ಆಗಿರ್ತವೆ. ಯಾಕಂದರೆ ನಮ್ಮ ಬಿ ಎಲ್ ಒಗಳು ಮನೆ ಮನೆಗೆ ಹೋಗ್ತಾರೆ. ಮನೆ ಮನೆಗೆ ಹೋದಾಗ ಯಾರಾದರೂ ಅಲ್ಲಿ ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಆ ಹೆಸರುಗಳನ್ನ ಡಿಲೀಟ್ ಮಾಡಬೇಕಾಗ್ತದೆ. ಡಬಲ್ ಎಂಟ್ರಿಗಳಿದ್ದಾವೆ ಇಲ್ಲಿ, ಮತ್ತು ಇನ್ನೊಂದು ಕಡೆ ಡಬಲ್ ಎಂಟ್ರಿ ಇದೆ ಅಂತ ಹೇಳಿದ್ರೆ ಅದನ್ನು ಡಿಲೀಟ್ ಮಾಡಬೇಕಾಗ್ತದೆ. ಅದೇ ರೀತಿ 18 ವರ್ಷ ಆಗಿರೋ ಅಂಥವ್ರು ಅಥವಾ 18 ವರ್ಷ ಇನ್ನೇನು ಆಗ್ತಿರೋ ಅಂಥವ್ರದನ್ನ ಅಡಿಷನ್ನು ಮಾಡಬೇಕಾಗ್ತದೆ. ಸೊ ಅಡಿಷನ್ಸ್ ಆ್ಯಂಡ್ ಡಿಲೀಷನ್ಸ್ ಎಲೆಕ್ಟೋರಲ್ ರೋಲಲ್ಲಿ ಅದು ನಾರ್ಮಲ್ ನ್ಯಾಚುರಲ್ ಪ್ರೊಸೀಜರ್. ಈಗ ಫೈನಲ್ ಡ್ರಾಫ್ಟ್ ರೋಲ್ ನಮಗೆ 9th ನವೆಂಬರ್ ಪಬ್ಲಿಷ್ ಆಗಿದೆ. ಅದಾದಮೇಲೆ 1 ತಿಂಗಳು ಟೈಮ್ ಅದಕ್ಕೋಸ್ಕರನೇ ಕೊಟ್ಟಿರೋದು. ಸೊ 1 ತಿಂಗಳಲ್ಲಿ ಏನು ಡಿಲೀಟ್ ಆಗಿದೆ, ಏನು ಅಡಿಷನ್ಸ್ ಆಗಿದೆ, ಅದರಲ್ಲಿ ಹೆಂಗಾಗಿದೆ, ಏನಾಗಿದೆ ಅನ್ನೋದು ಎಲ್ಲ ಬಿ ಎಲ್ ಒಗಳು ಒಂದು ಪ್ರೋಸೆಸ್ ಫಾಲೋ ಮಾಡಬೇಕಾಗ್ತದೆ. ಫಾರ್ಮ್ 7 ತಗೊಳ್ಬೇಕಾಗ್ತದೆ, ಪಂಚನಾಮ ಮಾಡಬೇಕಾಗ್ತದೆ, ಮಹಜರ್ ಮಾಡಬೇಕಾಗ್ತದೆ. ಅದನ್ನೆಲ್ಲ ಮಾಡಿ ಅಡಿಷನ್ಸು ಮತ್ತು ಡಿಲೀಷನ್ಸು ಏನಾಗಿದೆ ನೋಡ್ತೀವಿ. ಸೊ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಬಂದಿರೋದ್ರ ಪ್ರಕಾರ ನೋಡ್ಕೊಂಡು ಮಾಡ್ತೀವಿ ನಾವು. ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಇಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತ ಒಂದು ಸ್ಕ್ಯಾಮ್ ಆಗಿತ್ತು ಅದೇ ರೀತಿಯಾಗೂ ಕೂಡ ರಾಯಚೂರಲ್ಲಿ ಆಗಿದೆ ಅನ್ನುವಂತ ಆರೋಪ. ಈಗಷ್ಟೇ ಜಿಲ್ಲಾಧಿಕಾರಿಗಳು ಮಾತನಾಡ್ತಾ ಇದ್ದದನ್ನ ಕೇಳಿಸ್ಕೊಂಡೆ. ಅಡಿಷನ್ ಡಿಲಿಷನ್ ನಿರಂತರ ಪ್ರಕ್ರಿಯೆ ಅಂತ. ಆದ್ರೆ 40,000 ಮತದಾರರ ಒಂದು ಹೆಸರು ಕೈ ಬಿಡುತ್ತೆ ಅಂದ್ರೆ ಅದೊಂದು ದೊಡ್ಡ ಮಟ್ಟದಲ್ಲೇ ನೋಡ್ಬೇಕಾಗತ್ತೆ. ಸಹಜವಾಗಿ ಅನುಮಾನಗಳು ಬರುತ್ತೆ. ಅಲ್ಲೂ ಕೂಡ ಏನಾದ್ರೂ ನಕಲಿ BLOಗಳು ಸರ್ವೆಯನ್ನ ಮಾಡಿದ್ದಾರಾ ಅನ್ನುವಂಥ ಅನುಮಾನಗಳಿದೆಯಾ? ಇನ್ನೊಂದು ಕಡೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಸರನ್ನ ಕೈ ಬಿಡಲಾಗಿದೆಯಲ್ಲ, ಒಂದು ಸಮುದಾಯದವರು ಅನ್ನುವಂಥದ್ರ ಬಗ್ಗೆ ಏನಾದರೂ ಅನುಮಾನಗಳಿದೆಯಾ? ಅದರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಅವರನ್ನೇ ಜಾಸ್ತಿ ಕೈ ಬಿಟ್ಟಿದ್ದಾರೆ ಅನ್ನುವಂಥ ಆರೋಪ ಇದೆಯಾ? ಪೃಥ್ವಿ, ಖಂಡಿತವಾಗಿಯೂ ಕೂಡ ರಾಜ್ಯದಲ್ಲಿ ಈಗಾಗಲೇ ಕೇಳಿ ಬಂದಿರತಕ್ಕಂತಹ ಈ ಮತದಾರರ ಪಟ್ಟಿಯ ಡಿಲೀಟ್ ಅಕ್ರಮ ಏನಿದೆ, ಇದು ಕೂಡ ರಾಯಚೂರಿಗೂ ವ್ಯಾಪಿಸಿರ್ತಕ್ಕಂತಹ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಈಗ ತಾವು ಕೇಳಿದಂತಹ ಪ್ರಶ್ನೆಗೆ ಇಲ್ಲಿ ಖಂಡಿತವಾಗಿಯೂ ಕೂಡ ಒಂದೇ ಒಂದು ಸಮುದಾಯದವರನ್ನ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರನ್ನೇ ಟಾರ್ಗೆಟ್ ಮಾಡಿ ಇವತ್ತು ಆ ಮತದಾರರ ಪಟ್ಟಿಯಿಂದ ಅವರನ್ನ ಕೈ ಬಿಡಲಾಗಿದೆ ಅಂತಕ್ಕಂತಹ ಆರೋಪವನ್ನ ಕಾಂಗ್ರೆಸ್ನ 2 ಮುಖಂಡರು ಮಾಡ್ತಾ ಇದ್ದಾರೆ. ಅವರಿಬ್ಬರು ಕೂಡ ಈ ಬಾರಿಯ ರಾಯಚೂರು ನಗರಸಭಾ ವಿಧಾನಸಭಾ ಕ್ಷೇತ್ರಕ್ಕೆ ಆಕಾಂಕ್ಷಿಗಳಾಗಿದ್ದಾರೆ. ಪೃಥ್ವಿ, ಇದು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತಹ ಅಂಶ. ಇಲ್ಲಿ 2022ರಲ್ಲಿ 2,38,000 ಜನ ಮತದಾರರ ಇದ್ದಂತಹ ಒಂದು ಪಟ್ಟಿಯಲ್ಲಿ 2023ರಲ್ಲಿ ಅದು ಏಕಾಏಕಿ 2,13,000ಕ್ಕೆ ಬಂದು ನಿಲ್ತದೆ. ಹಾಗಾದ್ರೆ ಇನ್ನುಳಿದಂತ 24,000 ಮತದಾರರು ಸತ್ತು ಹೋದ್ರ? ಇವರು ಜಿಲ್ಲಾಧಿಕಾರಿ ಅವರು ಹೇಳ್ತಾರೆ ಮತದಾರರ ಪಟ್ಟಿ ಪರಿಷ್ಕರಣೆ ಸತತವಾಗಿ ನಡೆದಿರ್ತದೆ, ಹಾಗಾಗಿ ಸತ್ತವರ ಹೆಸರನ್ನ ಕೈ ಬಿಡಲಾಗ್ತದೆ ಅಂತ. ಹಾಗಾದ್ರೆ ಅಷ್ಟು ಜನ 1 ವರ್ಷದಲ್ಲಿ ಅಷ್ಟು ಜನ ತೀರ್ ಹೋದ್ರ ಈ 5 ವರ್ಷದಲ್ಲಿ? ಮತ್ ಜೊತೆಗೆ ಹೊಸದಾಗಿ ಒಂದು ಮತದಾರರ ಪಟ್ಟಿಯನ್ನ ತಯಾರು ಮಾಡಬೇಕಾದಂತ ಸಂದರ್ಭದಲ್ಲಿ ಈ PLOಗಳು ಮನೆ ಮನೆಗೆ ಭೇಟಿಯನ್ನ ಕೊಟ್ಟು ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿ ಮತ್ತು ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂತಹ ವ್ಯಕ್ತಿಗಳನ್ನ 16,000 ಜನ ಮತದಾರರನ್ನ ಹೊಸ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತಾರೆ. ಹಾಗೆ ಸೇರ್ಪಡೆ ಮಾಡಿರ್ತಕ್ಕಂಥ 16,000 ಮತದಾರರು ಕೂಡ ಅಲ್ಲಿ ಕೈ ಬಿಡಲಾಗಿದೆ. ಹೀಗಾಗಿ ಕಳೆದ ವರ್ಷ ಅಂದ್ರೆ 2022ರಲ್ಲಿ ಏನು 24,000 ಜನ ಮತ್ತೆ ಹೊಸದಾಗಿ ಸೇರ್ಪಡೆ ಮಾಡಿರ್ತಕ್ಕಂಥ ಈ 16,000 ಜನರನ್ನು ಕೂಡ ಇಲ್ಲಿ ಕೈ ಬಿಟ್ಟಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಒಟ್ಟು 40,000 ಜನ ಮತದಾರರನ್ನ ಈ ಬಾರಿಯ ಪಟ್ಟಿಯಲ್ಲಿ ಕೈ ಬಿಡಲಾಗಿದೆ. ಹೀಗೆ ಕೈ ಬಿಟ್ಟಿರ್ತಕ್ಕಂತಹ ಮತದಾರರು ಎಲ್ಲರೂ ಕೂಡ
ಒಂದು ಸಮುದಾಯದವರು ಜೊತೆಗೆ ಮತ್ತು ಕಾಂಗ್ರೆಸ್ನ ಒಂದು ಕಾರ್ಯಕರ್ತರೇ ಅಂತಕ್ಕಂತಹ ಒಂದು ಮಾಹಿತಿಯನ್ನ ರಜಾಕ್ ಉಸ್ತಾದ್ ಅವರಾಗಿರ್ಲಿ ಮತ್ತು ಹಿರಿಯ ವಕೀಲರು ಅಲ್ಲಿ ಬಹಿರಂಗಪಡಿಸಿರ್ತಕ್ಕಂಥದ್ದು ಮತ್ತು ಆರೋಪ ಮಾಡ್ತಿರ್ತಕ್ಕಂಥದ್ದು ಪೃಥ್ವಿ. ಹಾಗಾಗಿ ಇಲ್ಲಿ ಡಿ ಸಿ ಅವರು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನಾವು ಯಾವುದೇ ರೀತಿಯಾದಂತಹ ಯಾರ ಒತ್ತಡಕ್ಕೂ ಮಣದು ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನ ಮಾಡೋದಿಲ್ಲ. ಹಾಗಾಗಿ ಅವ್ರು ಏನಾದ್ರೂ ಕೂಡ ಡೆಲೀಟ್ ಆದಂತಹ ಮಾಹಿತಿಯನ್ನ ನಮಗೆ ನೀಡಿದ್ರೆ ಖಂಡಿತವಾಗಿ ನೀವು ಸೇರಿಸ್ತೀವಿ ಮತ್ತೆ ಅಂತಕ್ಕಂಥ ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳು ನೀಡ್ತಾರೆ. ಆದ್ರೆ ಈಗ ಡಿಸೆಂಬರ್ 8ರವರೆಗೆ ನೀಡಿರ್ತಕ್ಕಂಥ ಗಡುವೇನಿದೆ, ಆ ಗಡುವನ್ನ 24ರವರೆಗೆ ವಿಸ್ತರಣೆ ಮಾಡಬೇಕು ಅಂತಕ್ಕಂತಹ ಒಂದು ಮನವಿಯನ್ನ, ಒತ್ತಾಯವನ್ನ ಇವತ್ತು ಆರೋಪ ಮಾಡಿರ್ತಕ್ಕಂತಹ ಕಾಂಗ್ರೆಸ್ ಮುಖಂಡರು ಮಾಡ್ತಾ ಇದ್ದಾರೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿ